ಹಾಯ್ ಎಲ್ಲರಿಗೂ ಹೋಪ್ ನೀವೆಲ್ಲರೂ ಸೇಫ್ ಆಗಿದ್ರ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಏನ್ ತಿಳಿಸ್ಕೊಡ್ತೀನಪ್ಪ ಅಂದ್ರೆ ಗಾರ್ಡೆ ಗೊತ್ತಾಗಿದೆ ಏನ್ ತಿಳಿಸ್ಕೊಡ್ತೀನಿ ಅಂತ ತಮ್ಲೇನಲ್ಲಿ. ಸೊ iQOO 7 ಒಂದು 5G ಫೋನ್ ನ ಒಂದು ಕೀ ಸ್ಪೆಸಿಫಿಕೇಶನ್ ಇವತ್ತಿನ ವಿಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಇನ್ಸ್ಟಾ ಮತ್ತೆ ಫೇಸ್ಬುಕ್ ನ ಇವಾಗಲೇ ಫಾಲೋ ಮಾಡಬಹುದು. ಸೊ ಅಂದಾಗ ನಿಮ್ಗೆಲ್ಲ ಹೇಳ್ತೀನಲ್ಲ iQOO 7 ಒಂದು ಕೀ ಸ್ಪೆಸಿಫಿಕೇಶನ್ ನಿಮಗೆ ತಿಳಿಸ್ಕೊಡ್ತೀನಿ ಅಂತ. ಹೌದು, ಮೊದಲಾಗಿ ನಾವು ನೋಡುವಂಥದ್ದು ರ್ಯಾಮ್ ಹಾಗೂ ಸ್ಟೋರೇಜ್. ಸೊ ನೀವು ಯಾವುದೇ ಮೊಬೈಲ್ ಯಾವುದೋ ಒಂದು ಮೊಬೈಲ್ ಅಂಗಡಿಗೆ ಹೋದ್ರೆ ನಾವು ಮೈನ್ ಆಗಿ ರ್ಯಾಮ್ ಮತ್ತು ಸ್ಟೋರೇಜ್ ಜೊತೆಗೆ ಒಂದು ಪ್ರೊಸೆಸರ್ ನೋಡುವಂಥದ್ದು ನಾವು. ಸೊ ಆಮೇಲೆ ಸೆಕೆಂಡರಿ ಮೀನ್ಸ್ ಡಿಸೈನ್ ಮತ್ತೆ ಕ್ಯಾಮ್ರಾ ಕ್ವಾಲಿಟಿ ಬೇರೆ ನೋಡುವಂಥದ್ದು. ಫಸ್ಟ್ ಆಗಿ ಪ್ರೈಮರಿಯಾಗಿ ಇವೆ ಎರಡು ವಿಷಯ ಮೈನ್ ಆಗಿ ನಾವು ನೋಡುವಂಥದ್ದು. ಸೊ ಮೈನ್ ಆಗಿ iQOO 7 5G ರ್ಯಾಮ್ ಬಂದ್ಬಿಟ್ಟು ನಿಮಗೆ 8GB ಹಾಗೂ 12GB ಸಿಗುವಂಥದ್ದು. ಹಾಗೂ ಇದರಲ್ಲಿ ನಿಮಗೆ ಎಕ್ಸ್ಟೆಂಡಬಲ್ ರ್ಯಾಮ್ ಸಹ ಸಿಗ್ತಾ ಇದೆ, 3GB ಎಕ್ಸ್ಟೆಂಡಬಲ್ ರ್ಯಾಮ್ ಸಿಗ್ತಾ ಇದೆ. ಸೊ ನೀವು ಎಂಥ ಅಪ್ಲಿಕೇಶನ್ ಆದ್ರೂ ಇದರಲ್ಲಿ ನೀವು ಯೂಸ್ ಮಾಡ್ಬೋದು ಆರಾಮಾಗಿ. ಮೀನ್ಸ್ ಆ ಅಪ್ಲಿಕೇಶನ್ಗೆ ಎಷ್ಟು ರ್ಯಾಮ್ ಯೂಸ್ ಆಗುತ್ತೋ ಅಥವಾ ಯೂಸ್ ಆಗಲಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಎಂದು ಎಕ್ಸ್ಟೆಂಡ್ ಮಾಡ್ಕೊಳ್ಳುವಂಥದ್ದು ಒಂದು 3GB ತನಕ ಎಕ್ಸ್ಟೆಂಡಬಲ್ ಇದೆ ಇದರಲ್ಲಿ. ಸೊ ನೆಕ್ಸ್ಟ್ ಸ್ಟೋರೇಜ್ ನೋಡ್ತೀನಿ ಅಂತ ಹೋದ್ರೆ ನಿಮಗೆ 128GB ಹಾಗೂ 256GB ಸಿಗುವಂಥದ್ದು. ಸೊ ನೆಕ್ಸ್ಟ್ ಪ್ರೊಸೆಸರ್ ನೋಡ್ತೀನಿ ಅಂತ ಹೋದ್ರೆ Qualcomm Snapdragon 870 ಇದು ಲೇಟೆಸ್ಟ್ ಪ್ರೊಸೆಸರ್ ಅಂತ ಹೇಳ್ತೀನಿ. ಹಾಗೂ ಇದಕ್ಕೆ 5G ಸಪೋರ್ಟ್ ಮಾಡುವಂಥದ್ದು. ಸೊ ಹಾಗೂ ಇದರಲ್ಲಿ ನಿಮಗೆ 10% CPU ರೈಟಿಂಗ್ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಹಾಗೂ 3.2 GHz ಒಂದು ಸ್ಪೀಡ್ ಇದೆ. ಹಾಗೂ ಇದರಲ್ಲಿ ನಿಮಗೆ ಲಾರ್ಜ್ ಸ್ಪೀಡ್ ಕೋರ್ಗಳೆಲ್ಲ ಸ್ವಲ್ಪ ಸ್ಪೀಡ್ ನ ಜಾಸ್ತಿ ಮಾಡಿರುವಂಥದ್ದು. ಸೊ ಸ್ನ್ಯಾಪ್ಡ್ರಾಗನ್ 870 ಒಂದು ಪ್ರೊಸೆಸರ್ ಅಲ್ಲಿ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ, ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಡಿಸ್ಪ್ಲೇ ನೋಡ್ತೀನಿ ಅಂತ ಹೋದ್ರೆ ಇದು ನಿಮಗೆ 6.62 ಇಂಚಸ್ ನಿಮಗೆ ಫುಲ್ HD ಡಿಸ್ಪ್ಲೇ ಸಿಗುವಂಥದ್ದು. ಸೊ ಇದು ನಿಮಗೆ 120 Hz ರಿಫ್ರೆಶ್ ರೇಟ್ ಹೊಂದಿರುವಂಥದ್ದು. ಸೊ ನೆಕ್ಸ್ಟ್ ಕ್ಯಾಮ್ರಾ ನೋಡ್ತೀನಿ ಅಂತ ಹೋದ್ರೆ ರೇರ್ಲಿ ಒಟ್ಟು 3 ಕ್ಯಾಮ್ರಾ ಮೀನ್ಸ್ 3 ಸೆನ್ಸರ್ ಯೂಸ್ ಮಾಡಿದ್ದಾರೆ. ಸೊ ಮೈನ್ ಕ್ಯಾಮ್ರಾ ಬಂದ್ಬಿಟ್ಟು 48 MP ಇದೆ. ಹಾಗೂ 13 MP ಕ್ಯಾಮ್ರಾ ಬಂದ್ಬಿಟ್ಟು 120 ಒಂದು ವೈಡ್ ಆಂಗಲ್ ನ ಕವರ್ ಮಾಡುವಂಥದ್ದು. ಸೊ ನೆಕ್ಸ್ಟ್ 2 MP ಬಂದ್ಬಿಟ್ಟು ಮೋನೋ. ಸೊ ಮಾಮೂಲಿಯಾಗಿ ನಿಮ್ಗೆಲ್ಲ ಗೊತ್ತಿರುತ್ತೆ, ಪಿಕ್ಚರ್ ಅಲ್ಲಿ ನೋಡ್ತಾ ಇದ್ದೀರಾ ಯಾವ್ದಕ್ಕೆ ಯಾವ್ದು ಸ್ಪೆಸಿಫಿಕೇಶನ್ ಅಂತ ನೋಡ್ತಾ ಇದ್ದೀರಾ. ಸೊ ನೆಕ್ಸ್ಟ್ ಫ್ರಂಟ್ ಕ್ಯಾಮ್ರಾ ನೋಡ್ತೀನಿ ಅಂತ ಹೋದ್ರೆ 16 MP ನೀಡಿದ್ದಾರೆ, ಬಟ್ ಸ್ವಲ್ಪ ಜಾಸ್ತಿ ಕೊಟ್ಟಿದ್ರೆ ಇನ್ನೂ ಒಳ್ಳೆಯದು. ಸೆಲ್ಫಿ ತೆಗಿಯೋರಿಗೆ ಹಾಗೂ ಬ್ಲಾಗ್ ಮಾಡೋದಕ್ಕೆ ಇನ್ನೂ ತುಂಬಾ ಒಳ್ಳೇದಾಗೋದು. ಬಟ್ ಇಟ್ಸ್ ಓಕೆ, 16 MP ಕೊಟ್ಟಿದ್ದಾರೆ, ಪರವಾಗಿಲ್ಲ. ಸೊ ನೆಕ್ಸ್ಟ್ ಸೆಕ್ಯೂರಿಟಿ ನೋಡ್ತೀನಿ ಅಂತ ಹೋದ್ರೆ ಇದರಲ್ಲಿ ಇನ್ ಡಿಸ್ಪ್ಲೇ ಒಂದು ಫಿಂಗರ್ ಪ್ರಿಂಟ್ ನೀಡಿದ್ದಾರೆ. ಸೊ ಮಾಮೂಲಿ ಬೇರೆದೆಲ್ಲ ಪ್ಯಾಟ್ರನ್ ಫೇಸ್ ಅನ್ಲಾಕ್ ಅವೆಲ್ಲ ಮಾಮೂಲಿ ಇದ್ದೇ ಇರುತ್ತೆ. ಸೊ ನೆಕ್ಸ್ಟ್ ಟೋಟಲ್ ಆಗಿ ಬ್ಯಾಟ್ರಿ ನೋಡ್ತೀನಿ ಅಂತ ಹೋದ್ರೆ 4400 mAh ಬ್ಯಾಟ್ರಿ ಇದೆ. ಇದು ಸ್ವಲ್ಪ ಡಿಸ್ಅಡ್ವಾಂಟೇಜ್. ಸ್ವಲ್ಪ 5000 mAh ಬ್ಯಾಟ್ರಿ ನೀಡಿದ್ರೆ ಒಳ್ಳೇದು, ತುಂಬಾ ಚೆನ್ನಾಗಿರೋದು. ಬಟ್ ಓಕೆ, 4400 mAh ಬ್ಯಾಟ್ರಿ ನೀಡಿದ್ದಾರೆ. ಸೊ ನೆಕ್ಸ್ಟ್ OS ನೋಡ್ತೀನಿ ಅಂತ ಹೋದ್ರೆ ಇದರಲ್ಲಿ Android 11 ಇದೆ. ಹಾಗೂ ಅವ್ರದೇ ಆದಂತ ಒಂದು ಫನ್ ಟಚ್ OS ನೀಡಿದ್ದಾರೆ 11.1 ಒಂದು ವರ್ಷನ್. ಸೊ ನೆಕ್ಸ್ಟ್ ಚಾರ್ಜರ್ ನೋಡ್ತೀನಿ ಅಂತ ಹೋದ್ರೆ 66 ವ್ಯಾಟ್ ಚಾರ್ಜರ್ ನೀಡಿದ್ದಾರೆ. ಸೊ ನಿಮಗೆ ವಿತಿನ್ 30 ಮಿನಿಟ್ಸ್ ಅಲ್ಲಿ ಒಂದು 100% ಚಾರ್ಜ್ ಆಗುವಂಥದ್ದು ಮೊಬೈಲು. ಸೊ ಟೋಟಲ್ ಆಗಿ ಈ ಮೊಬೈಲ್ ಅಲ್ಲಿ ನಿಮಗೆ ಬಾಕ್ಸ್ ಅಲ್ಲಿ ಅಸೆಸರೀಸ್ ಸಿಗುವಂಥದ್ದು ಮ್ಯಾನ್ಯಲ್ ಬುಕ್ ಹಾಗೂ ಫೋನು ಹಾಗೂ ಮಾಮೂಲಿ ಟ್ರಾನ್ಸ್ಪರೆಂಟ್ ಕವರ್ ಸಿಗ್ತಾ ಇದೆ. ಹಾಗೂ ಅದು ಮಾಮೂಲಿ ಚಾರ್ಜರ್ ಅಡಾಪ್ಟರ್ ಹಾಗೂ ಕೇಬಲ್ ಸಿಗುವಂಥದ್ದು. ಸೊ ಟೋಟಲ್ ಆಗಿ ಈ ಮೊಬೈಲ್ ವೈಟ್ ಬಂದ್ಬಿಟ್ಟು 196 ಗ್ರಾಮ್ ಇದೆ. ತುಂಬಾ ಒಳ್ಳೆಯ ವಿಷಯ, ವೈಟ್ ಲೆಸ್ ಮಾಡಿದ್ದಾರೆ. ಸೊ ಒಂದು ಒಳ್ಳೆಯ ವಿಷಯ. ಸ್ವಲ್ಪ ಸ್ಲಿಮ್ ಆಗಿ ಇದೆ ಅನ್ಸುತ್ತೆ, ಥಿಕ್ನೆಸ್ ನೋಡ್ಬೇಕು, ಮೊಬೈಲ್ ಬಂದ ಮೇಲೆ ಗೊತ್ತಾಗುತ್ತೆ. ಸೊ ನಾನು ರಿವ್ಯೂ ನೋಡಿದಷ್ಟೇ. ಸೊ ಅದನ್ನ ನಿಮ್ ಜೊತೆ ಒಂದು ಸ್ಮಾಲ್ ಆಗಿ ಒಂದು ಶೇರ್ ಮಾಡ್ತಾ ಇದ್ದೀನಿ ಇನ್ಫಾರ್ಮೇಶನ್. ಸೊ ಟೋಟಲ್ ಆಗಿ ಈ ಮೊಬೈಲ್ ಪ್ರೈಸ್ ಬಂದ್ಬಿಟ್ಟು 40,000 ರೂಪಾಯಿ ಆಗುತ್ತೆ. ಮೀನ್ಸ್ ನಿಮಗೆ ಆಫರ್ ಆಗಿ ಇನ್ನು ತುಂಬಾ ಕಡಿಮೆನೇ ಇದೆ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ, ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬಹುದು. ಸೊ ನೀವೇನಾದ್ರು ಬೈ ಮಾಡಿದ್ದಲ್ಲಿ ದಯವಿಟ್ಟು ಯಾವ ಕಲರ್ನ ಬೈ ಮಾಡಿದ್ರ ಹಾಗೂ ಆ ಮೊಬೈಲ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇತ್ತು ನಿಮಗೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ ಅಂತ ಕೇಳ್ಕೊತಾ ಇದೀನಿ. ಸೊ ನನಗೂ ಯೂಸ್ಫುಲ್ ಆಗುತ್ತೆ, ಸೊ ಬೇರೆಯವ್ರಿಗೂ ಯೂಸ್ಫುಲ್ ಆಗುತ್ತದೆ. ಸೊ ಐ ಥಿಂಕ್ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಇನ್ಸ್ಟಾ ಮತ್ತೆ ಫೇಸ್ಬುಕ್ ನ ಇವಾಗ ಫಾಲೋ ಮಾಡ್ಬೋದು ಎಲ್ಲರಿಗೂ.